ನಮಸ್ಕಾರ, ಅಶ್ವಕೃಷಿ ಚಾನಲ್ಗೆ ಸ್ವಾಗತ. ನಾನು ಅನಿತಾ. ಕಳೆದ ವರ್ಷ ಒಂದು ಟ್ರ್ಯಾಕ್ಟರ್ ಬಿಳಿ ಜೋಳದ ಮೇವು 1000ದಿಂದ 1500ಕ್ಕೆ ಸಿಗುತ್ತಿತ್ತು. ಆದರೆ ಈ ವರ್ಷ 3500ರಿಂದ 4000ಕ್ಕೆ ಏರಿಕೆ ಆಗಿದೆ. ಅದೇ ರೀತಿ ಕಳೆದ ವರ್ಷ 1500ರಿಂದ 2000ಕ್ಕೆ ಮಾರಾಟವಾಗುತ್ತಿದ್ದ ಕಡಲೆ ಮತ್ತು ಗೋಧಿ ಹೊಟ್ಟು ಪ್ರಸಕ್ತ ವರ್ಷ 4000 4500ಕ್ಕೆ ಏರಿಕೆ ಆಗಿದೆ. ಇನ್ನು ಶೇಂಗಾ ಹೊಟ್ಟಿಗೆ ಬಂಗಾರದ ಬೆಲೆ ಬಂದಿದ್ದು 10,000ಕ್ಕೆ ಜಿಗಿದಿದೆ. ಎಣ್ಣೆ ಕಾಳುಗಳಿಂದ ತೆಗೆಯುತ್ತಿದ್ದ ಹಿಂಡಿ ಬೆಲೆಗಳಲ್ಲಿಯೂ ವಿಪರೀತ ಏರಿಕೆ ಕಂಡು ಬಂದಿದ್ದು ರೈತರಿಗೆ ಹಾಗೂ ಪಶುಪಾಲಕರಿಗೆ ಇಂತಹ ಏರಿಕೆಗಳ ಮಧ್ಯೆ ಪಶುಪಾಲನೆ ಮಾಡುವುದು ದುಸ್ತರವಾಗಿದೆ. ಕೃಷಿ ಕಾರ್ಮಿಕರ ಅಲಭ್ಯತೆ ಕಾರಣದಿಂದಾಗಿ ತಾಲೂಕಿನ ಬಿಳಿ ಜೋಳ ಬೆಳೆಯುವ ಕ್ಷೇತ್ರದ ಪ್ರಮಾಣ ಕಡಿಮೆಯಾಗಿದೆ. ಇದರಿಂದಾಗಿ ಬಿಳಿ ಜೋಳದ ಮೇವು ಸಿಗುತ್ತಿಲ್ಲ. ಸಾಮಾನ್ಯವಾಗಿ ಬಿಳಿ ಜೋಳ ಕೀಳಲು ವೇತನ ಪಡೆಯದ ಕಾರ್ಮಿಕರು ಹಣಕ್ಕೆ ಬದಲಾಗಿ ಬಿಳಿ ಜೋಳ ಕೊಡುವಂತೆ ಬೇಡಿಕೆ ಇಡುತ್ತಾರೆ. ಇದರ ಪ್ರಮಾಣ ಪ್ರತಿ ಎಕರೆಗೆ 2 ರಿಂದ 3 ಕ್ವಿಂಟಾಲ್ ಭರ್ತಿ ಚೀಲಗಳನ್ನ ಕೂಲಿಯಾಗಿ ಕೇಳುತ್ತಿರುವುದರಿಂದ ಹಾಗೂ ಬಿಳಿ ಜೋಳದ ಇಳುವರಿ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಬರದೇ ಇರುವುದರಿಂದ ರೈತರು ಬಿಳಿ ಜೋಳ ಬೆಳೆಯುವುದರ ಬಗ್ಗೆ ಆಸಕ್ತಿ ಕಳೆದುಕೊಂಡಿದ್ದಾರೆ. ಇದು ಕೂಡ ಮೇವಿನ ಬೆಲೆ ಏರಿಕೆಗೆ ಕಾರಣವಾಗಿದೆ. ಮತ್ತೊಂದೆಡೆ ಹೊಟ್ಟಿನ ಬೆಲೆ ಏರಿಕೆಗೆ ಪರ ರಾಜ್ಯ ಹಾಗೂ ನಮ್ಮದೇ ರಾಜ್ಯದ ಕೆಲವು ದಲ್ಲಾಳಿಗಳು ಕಾರಣರಾಗಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಕಟಾವು ಮುಗಿದ ತಕ್ಷಣ ದೊಡ್ಡ ದೊಡ್ಡ ಕ್ಯಾಂಟರ್ ವಾಹನಗಳೊಂದಿಗೆ ಊರಿಗೆ ದಾಂಗುಡಿ ಇಡುವ ಈ ದಲ್ಲಾಳಿಗಳು ರೈತರ ಹೊಲದಲ್ಲಿಯೇ ಹೊಟ್ಟು ಖರೀದಿಸಿ ಕೊಂಡೊಯ್ಯುತ್ತಿರುವುದು ಬೆಲೆ ಏರಿಕೆಗೆ ಕಾರಣವಾಗಿದೆ. ತಾಲೂಕಿನ ರೈತರು ಸಂಗ್ರಹಿಸಿರುವ ಹೊಟ್ಟು ಹಾಗೂ ಮೇವಿನ ಬಣವೆಗಳಿಗೆ ಆಗಾಗ ಬೀಳುತ್ತಿರುವ ಬೆಂಕಿಯ ಕಾರಣದಿಂದಾಗಿಯೂ ಮೇವಿನ ಕೊರತೆ ಉಂಟಾಗಿದೆ. ಕಳೆದ ಬಾರಿ ಹಲವು ಭಾಗಗಳಲ್ಲಿ ಬಣವೆಗಳಿಗೆ ಬೆಂಕಿ ಬಿದ್ದ ಪರಿಣಾಮ ಸಾಕಷ್ಟು ಹಾನಿ ಸಂಭವಿಸಿದೆ. ಈ ಬಾರಿ ಕೂಡ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ರೈತರ ಬಣವೆಗಳಿಗೆ ಬೆಂಕಿ ತಗುಲಿದ ಪ್ರಕರಣಗಳು ವರದಿಯಾಗಿವೆ. ಅಕಾಲಿಕ ಮಳೆಯಿಂದ ಹಾನಿ ತಾಲೂಕಿನಾದ್ಯಂತ ಕಳೆದ ಬಾರಿ ಮತ್ತು ಪ್ರಸಕ್ತ ವರ್ಷ ಮಾರ್ಚ್ನಲ್ಲಿ ಸುರಿದ ಅಕಾಲಿಕ ಮಳೆಯಿಂದಾಗಿ ಬಿಳಿ ಜೋಳದ ಬೆಳೆ ಹಾಳಾಗುತ್ತಿರುವುದು ಕೂಡ ಮೇವಿನ ಕೊರತೆಗೆ ಪ್ರಮುಖ ಕಾರಣವಾಗಿದೆ. ಈ ಬಾರಿ ಸುರಿದ ಆಲಿಕಲ್ಲು ಮಳೆಯಿಂದ ಬಹುತೇಕ ರೈತರು ಬಿಳಿ ಜೋಳದ ಫಸಲನ್ನ ನೆಲಕಚ್ಚಿದೆ. ಕೊಯ್ದು ಮಾಡಿದ ರೈತರು ಸಹ ಮಳೆಯ ಮುನ್ಸೂಚನೆ ಇಲ್ಲದ ಕಾರಣ ಹೊಲದಲ್ಲಿಯೇ ಮೇವು ಬಿಟ್ಟಿದ್ದರು. ಅಕಾಲಿಕ ಮಳೆ ಹಾಗೂ ಮಳೆಯಿಂದ ಜಮೀನುಗಳಿಗೆ ತೆರಳಲು ದಾರಿ ಕೆಸರಿನಿಂದ ತುಂಬಿರುವ ಕಾರಣ ಸಾಗಾಟ ಮಾಡಲಾಗದ ಹೊಲದಲ್ಲಿಯೇ ಕೊಳೆಯುವ ಸ್ಥಿತಿಗೆ ತಲುಪಿದೆ. ಸಂಕಷ್ಟಗಳ ಮಧ್ಯೆಯೂ ಸಂಪ್ರದಾಯ ಮುರಿಯದ ರೈತರು ಹೊಟ್ಟು ಮೇವಿನ ಸಂಕಷ್ಟ ಎದುರಿಸುತ್ತಿದ್ದರು. ರೈತರು ಮಾತ್ರ ಸಂಕಷ್ಟದ ಮಧ್ಯೆಯೂ ಮಠ ಮಂದಿರಗಳ ಗೋಶಾಲೆಗಳಿಗೆ ಉಚಿತವಾಗಿ ಮೇವು ಪೂರೈಕೆ ಮಾಡುತ್ತಿರುವುದು ನಿಲ್ಲಿಸಿಲ್ಲ. ಗ್ರಾಮದ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯದಂತೆ ಉಚಿತ ಮೇವು ಪೂರೈಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಮುಂದುವರೆಸಿದ್ದಾರೆ. ಹುಬ್ಬಳ್ಳಿಯ ಸಿದ್ದಾರೂಢ ಮಠಕ್ಕೆ 30 ಟ್ರ್ಯಾಕ್ಟರ್ ಲೋಡ್, ಶಿವಯೋಗ ಮಂದಿರಕ್ಕೆ 12, ಕೊಪ್ಪಳದ ಗವಿಸಿದ್ದೇಶ್ವರ ಮಠಕ್ಕೆ 5 ಲೋಡ್ ಮೇವು ಪೂರೈಕೆ ಮಾಡಿದ್ದು ಮಾಡಲಗೇರಿ ಗ್ರಾಮದ ರೈತರು ಹೃದಯ ವೈಶಾಲ್ಯತೆಗೆ ತಾಲೂಕಿನ ರೈತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಬೇಸಿಗೆಯ ಅವಧಿಯ ಜಾನುವಾರು ಸಾಕಾಣೆದಾರರಿಗೆ ಸವಾಲು ಒಡ್ಡುತ್ತದೆ. ಮೇವಿನ ಕೊರತೆ ಒಂದೆಡೆಯಾದರೆ ನದಿ ಕೆರೆಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುವುದರಿಂದ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ಕೂಡ ಎದುರಾಗುತ್ತದೆ. ಪ್ರಸಕ್ತ ಬೇಸಿಗೆಯಲ್ಲಿ ಮೇವಿನ ಕೊರತೆ ಕಂಡು ಬರದಿದ್ದರೂ ಮೇವಿನ ದರ ಹೆಚ್ಚಳದಿಂದ ಹೈನುಗಾರಿಕೆಗೆ ಸಂಕಷ್ಟ ಎದುರಾಗಿದೆ. ಮೇವಿನ ಲೆಕ್ಕಾಚಾರ ಹೇಗೆ? ದೊಡ್ಡ ಜಾನುವಾರುಗಳಿಗೆ ಪ್ರತಿದಿನ ಸರಾಸರಿ 6 ರಿಂದ 10 ಕೆಜಿ ಹಾಗೂ ಸಣ್ಣ ಜಾನುವಾರುಗಳಿಗೆ ಸರಾಸರಿ 1 ರಿಂದ 2 ಕೆಜಿ ಒಣ ಮೇವು ಬೇಕಾಗುತ್ತದೆ. ಒಟ್ಟು ಬಿತ್ತನೆಯ ಪ್ರಮಾಣ ಮತ್ತು ಕೊಯ್ಲಿನ ಪ್ರಮಾಣ ತಾಳೆ ಹಾಕಿ ಒಟ್ಟಾರೆ ಹುಲ್ಲಿನ ಲಭ್ಯತೆ ಲೆಕ್ಕ ಹಾಕಲಾಗುತ್ತದೆ. ಈ ಲೆಕ್ಕಾಚಾರದ ಅನುಸಾರ ಪ್ರಸಕ್ತ ವರ್ಷದ ಅಂತ್ಯದವರೆಗೆ ಜಾನುವಾರುಗಳಿಗೆ ಮೇವಿನ ಕೊರತೆ ಆಗುವುದಿಲ್ಲ ಎಂದು ಪಶು ಸಂಗೋಪನಾ ಇಲಾಖೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ನೀರಿನ ಕೊರತೆ ಸದ್ಯಕ್ಕಿಲ್ಲ. ಕುಡಿಯುವ ನೀರಿನ ಕೊರತೆ ತೀವ್ರವಾದರೆ ಮಾತ್ರ ಜಾನುವಾರುಗಳಿಗೆ ನೀರಿನ ಕೊರತೆ ಎದುರಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಜಾನುವಾರುಗಳಿಗೆ ನೀರಿನ ಕೊರತೆ ಅಷ್ಟಾಗಿ ಇಲ್ಲ ಎನ್ನಲಾಗಿದೆ. ಕೈ ಸುಡುತ್ತಿದೆ ಹುಲ್ಲಿನ ದರ. ಒಣ ಮೇವು ಸಂಗ್ರಹ ಸಾಕಷ್ಟಿದ್ದರೂ ದರ ಹೆಚ್ಚಳದಿಂದ ಹೈನುಗಾರಿಕೆಗೆ ಸಂಕಷ್ಟ ಎದುರಾಗಿದೆ. ಕಳೆದ ವರ್ಷ ಯಂತ್ರದ ಮೂಲಕ ಸುತ್ತಿದ ಒಂದು ಪಿಂಡಿ ಹುಲ್ಲಿಗೆ 120 ರಿಂದ 150 ರೂಪಾಯಿ ದರವಿತ್ತು. ಈ ವರ್ಷ 170 ರಿಂದ 200 ರೂಪಾಯಿಗೆ ಏರಿಕೆ ಆಗಿದೆ. ಕೈಯಲ್ಲಿ ಸುತ್ತಿದ ಹುಲ್ಲಿನ ಸಣ್ಣ ಪಿಂಡಿಗೆ 20 ರಿಂದ 25 ರೂಪಾಯಿ ಇತ್ತು. ಈ ವರ್ಷ 28 ರಿಂದ 35 ರೂಪಾಯಿಗೆ ಏರಿಕೆ ಆಗಿದೆ.